ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಿದ್ದಾರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ನೀವು ಆಲ್ರೆಡಿ ಗೊತ್ತಿದೆ. ಸೊ ಸುಮಾರು ಒಂದು 3-4 ದಿವಸದಿಂದ ಏನು ವಿಷಯ ನಡೀತಾ ಇದೆ ಸೊ ಕರ್ನಾಟಕದಲ್ಲಿ. ಸೊ ಇದು ಕಮಲ್ ಹಾಸನ್ ಅವರು ಹಚ್ಚೋಗಿರೋವಂಥ ಬೆಂಕಿ ಸೊ ಕರ್ನಾಟಕದ ತುಂಬ ಸೊ ಕನ್ನಡಿಗರ ಹೃದಯದಲ್ಲಿ ಹೊತ್ತಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದ್ರ ಪರವಾಗಿ ಸೊ ಅದರ ಒಂದು ಸಮರ್ಥನೆ ಮಾಡ್ಕೊಳ್ಳೋರು ಸುಮಾರು ಜನ ಇದರಲ್ಲಿ ಆಲ್ರೆಡಿ ನೋಡಿದ್ರೆ ನೀವು. ಸೊ ಅದರಲ್ಲೂ ಮುಖ್ಯವಾಗಿ ಚಿತ್ರರಂಗದಿಂದ ಕಡೆಯಿಂದ ಏನು ಪ್ರತಿಕ್ರಿಯೆ ಬರಬೇಕಿತ್ತು ಬಂದಿಲ್ಲ, ನಿಜವಾಗ್ಲೂ ಬಂದಿಲ್ಲ. ನಾಟ್ ಓನ್ಲಿ ಶಿವರಾಜ್ ಕುಮಾರ್ ಅಂತಲ್ಲ, ಶಿವರಾಜ್ ಕುಮಾರ್ ಬಿಟ್ಟು ಕೂಡ ಸುಮಾರು ಜನಗಳಿಂದ ಒಂದು ಖಾರವಾದ ಪ್ರತಿಕ್ರಿಯೆ ಬರಬೇಕಿತ್ತು. ಅದೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಒಂದು ರೀತಿಯಲ್ಲಿ ಆ ಕಡೆನೂ ಈ ಕಡೆನೂ ಮಧ್ಯದಲ್ಲಿ ನಿಂತ್ಕೊಂಡು ಏನು ಇದು ಮಾಡ್ತಾರಲ್ಲ ಆ ಥರ ಉತ್ತರಗಳು ಬರ್ತಾ ಇದ್ದಾವೆ. ಮೇಜರಾಗಿ ಮಾತಾಡಬೇಕು ಅಂತಂದರೆ ಅದು ಶಿವರಾಜ್ ಕುಮಾರ್ ಬಗ್ಗೆನೇ ಮಾತಾಡಬೇಕು. ನಾನು ಬೇರೆಯವ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇಲ್ಲ ಅಂತಂದರೆ ಉಪಸ್ಥಿತಿನಲ್ಲಿ ಇದ್ದಂಥದ್ದು ಅಲ್ಲಿ ಶಿವರಾಜ್ ಕುಮಾರ್ ಅವರು ಹೊರತು ಬೇರೆ ಯಾರೂ ಅಲ್ಲ. ಬೇರೆಯವರು ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಬಿಕಾಸ್ ಅವ್ರವ್ರ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ತವೆ, ಹಾಗೆ ಹೀಗೆ. ನಾನು ಹೇಳ್ತಾ ಇಲ್ವಾ, ಇವ್ರು ಏನಾದರೂ ಬೇರೆ ಲ್ಯಾಂಗ್ವೇಜ್ಗೆ ನಮ್ಮ ಸಿನಿಮಾಗಳು ಹೋಗಿ ಅಲ್ಲಿ ರಿಲೀಸ್ ಆಗದೆ ಅಲ್ಲೇನೋ ಲಾಸ್ ಆಗುತ್ತೆ ಅನ್ನೋದೇನಾದರೂ ತಲೆಯಲ್ಲಿದ್ದರೆ ತೆಗೆದಾಕ್ಬಿಡಿ. ಮ್ಯಾಕ್ಸಿಮಮ್ 90% ಸಿನಿಮಾಗಳು ಇವ್ರೇನು ಪ್ಯಾನ್ ಇಂಡಿಯಾ ಅಂತ ಹೋಗ್ತಾರೆ, 1, 2, 3 ಬಿಟ್ಬಿಟ್ಟು ಇನ್ನು ಮಿಕ್ಕಿರೋಂಥ ಎಲ್ಲ ಸಿನಿಮಾಗಳು ಕೂಡ ಇವ್ರೇನು ಡಬ್ಬಿಂಗಿಗೆ ಖರ್ಚು ಮಾಡಿರ್ತಾರಲ್ಲ ಆ ಒಂದು ಅಮೌಂಟೇನೇ ರಿಕವರ್ ಆದರೆ ಸಾಕು ಅನ್ನೋ ಪರಿಸ್ಥಿತಿಲಿ ಇದ್ದಾರೆ. ಅಷ್ಟು ಕಲೆಕ್ಷನ್ ಆಗಲ್ಲ ಅಲ್ಲಿ ಔಟ್ಸೈಡ್ ಕರ್ನಾಟಕ. ಆಂಧ್ರ ಆಗಿರ್ಬೋದು, ತೆಲಂಗಾಣ, ಮಲಯಾಳಂ ಅಂತೂ ಬರೋದೇ ಅಲ್ಲ ಬಿಡಿ, ಆ್ಯಂಡ್ ತಮಿಳು. ಇವರು ಡಬ್ ಮಾಡಿ ಹಾಕಿರೋವಂಥ ದುಡ್ಡು ಬರೋದಿಲ್ಲ. 90% ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾಗಳು. ಇನ್ನು 2-3 ಬರ್ತವೆ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿರೋವಂಥದ್ದು. KGF ಸೀರೀಸು ಬಿಟ್ಟರೆ ಕಾಂತಾರ, ಓಕೆ, ಅದು ಬಿಟ್ಟರೆ ನಾನು ನೋಡಿರೋ ಪ್ರಕಾರ ಯಾವುದೂ ಇಲ್ಲಪ್ಪ. ಸೊ ಅದನ್ನೇ ತಲೆಯಿಂದ ತೆಗೆದಾಕ್ಬಿಡಿ. ನಿಮ್ಮ ಸಿನಿಮಾಗಳು ಔಟ್ಸೈಡ್ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತವೆ ಅಂತ ಕಾಣೋದು ನಿಜವಾಗ್ಲೂ ರೇರ್ ಅಂದರೆ ರೇರ್. ಸೊ ನೀವು ಅವ್ರ ಸಿನಿಮಾ ಬ್ಯಾನ್ ಮಾಡಿ, ನಾನು ನೋಡಿದೆ, ಯಾರು ಅವರು ಮಂಜು ಅವರು ನೋಡಿದೆ, ಪ್ರೊಡ್ಯೂಸರ್ ಅವ್ರು ಹೇಳ್ತಾರೆ ಇವಾಗ ಅವ್ರ ಸಿನಿಮಾ ಬ್ಯಾನ್ ಮಾಡಿದ್ರೆ ನಮ್ಮ ಸಿನಿಮಾಗಳು ಅವ್ರು ಬ್ಯಾನ್ ಮಾಡ್ತಾರೆ ತಮಿಳ್ನಾಡಲ್ಲಿ ಅಂತ. ನಿಮ್ಮ ಸಿನಿಮಾಗಳು ಓಡಿದ್ರೆ ತಾನೇ ಬ್ಯಾನ್ ಮಾಡೋಕ್ಕೆ. ಕರ್ನಾಟಕದಲ್ಲೇ ನೆಟ್ಟಿಗೆ ಓಡಲ್ಲ ಇವಾಗ ಸಿನಿಮಾಗಳು. ಬಿಕಾಸ್ ಆಫ್ ಎಲ್ಲಿ ಮಾಡ್ತಿದ್ದಾರೆ, ಯಾರು ಮಾಡ್ತಿದ್ದಾರೆ ಸಿನಿಮಾಗಳು? ದರ್ಶನ್ ಅದ್ರಾಗ ಅವ್ರದ್ದು ರೀಸೆಂಟಾಗಿ ಇಶ್ಯೂ ಆಯಿತು. ಅದು ಬಿಟ್ಟರೆ ಅವರು 2 ವರ್ಷಕ್ಕೆ ಸಿನಿಮಾ ಮಾಡ್ತಾರೆ. ಸುದೀಪ್ ಸರ್ ಅದ್ರಾಗಿರ್ಬೋದು, ಯಶ್ ಅವರದ್ರಾಗಿರ್ಬೋದು, ಧ್ರುವ ಸರ್ಜಾ 4 ವರ್ಷಕ್ಕೊಂದ್ಸರಿ ಸಿನಿಮಾ ಮಾಡ್ತಾರೆ. ಇನ್ನು ಎಲ್ಲಿದ್ದಾವೆ ಸಿನಿಮಾಗಳು ಕನ್ನಡಕ್ಕೆ? ಹೊಸಬ್ರು ಸಿನಿಮಾಗಳಿದ್ದಾವೆ, ಅದು ನಮ್ಮವರಂತೂ ಜನಗಳು ನೋಡೋದಿಲ್ಲ. ಹೊಸಬ್ರು ಸಿನಿಮಾಗಳಿಗೆ ಅಷ್ಟು ಪ್ರೋತ್ಸಾಹ ಕೊಡೋಲ್ಲ. ಅವ್ರನ್ನ ಥಿಯೇಟ್ರಿಗೆ ತೊಗೊಂಡು ಬರಬೇಕು ಹೊಸಬ್ರು ಸಿನಿಮಾಗ ಅಂತಂದರೆ ಹರಸಾಹಸನೇ ಪಡಬೇಕು. ಅದು ವರ್ಡ್ ಆಫ್ ಮೌತ್ ಚೆನ್ನಾಗಿದ್ದರೆ ಮಾತ್ರ ಹೋಗುತ್ತೆ. ಅಂಥದ್ರಲ್ಲಿ ನೀವು ಯಾಕೆ ತಲೆ ಕೆಡಿಸ್ಕೊಂತಿದ್ದೀರಾ? ಸೊ ಇಂಥ ಟೈಮಲ್ಲಿ ಯಾರೂ ಕೂಡ ಮಾತಾಡ್ತಿಲ್ಲ. ಸುದೀಪ್ ಅವರದ್ರಾಗಿರ್ಬೋದು, ಇಷ್ಟೊಂದೆಲ್ಲ ದೊಡ್ಡ ಮಾತುಕತೆ ನಡೆದಾಗ ನಮ್ಗೆ ಯಾಕೆ, ನಮ್ಮ ಬುಡಕ್ಕೆ ಬಂದಾಗ ನೋಡೋಣ ಅಂತ ಸುಮ್ಮನಿದ್ದಾರೆ. ಅದು ಬಿಟ್ಟು ರೀಸೆಂಟಾಗಿ ಶಿವರಾಜ್ ಕುಮಾರ್ ಅವ್ರದ್ದು ಬಗ್ಗೆ ಸುಮಾರು ವಿಷಯಗಳು ಓಡಾಡ್ತಿತ್ತಲ್ಲ, ಅಂದರೆ ಅವ್ರು ರಿಯಾಕ್ಟ್ ಮಾಡ್ತಾಯಿಲ್ಲ, ಹಾಗೆ ಹೀಗೆ ಅಲ್ಲೇ ಇದ್ದರು. ಇವಾಗ ಒಂದು ರಿಯಾಕ್ಷನ್ ಕೊಟ್ಟವ್ರೆ. ಸೊ ಇದಕ್ಕಿಂತ ಮುಂಚೆ ಒಂದು ಮೀಡಿಯಾದವ್ರು ಹೋಗಿ ಕೇಳಿದಾಗ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟಿದ್ರು, ನಿಮಗೊಂದು ದೊಡ್ಡ ನಮಸ್ಕಾರ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅವ್ರ ಮುಖದಲ್ಲಿ ನಗು ನೋಡ್ತಾ ಇದ್ದರೆ ಅಯ್ಯೋ ಏನಾದರೂ ಮಾಡ್ಕೊಳ್ಳೋ ಹೋಗ್ರಯ್ಯ ಅಂತ ಹೇಳ್ಬಿಟ್ಟು ಅನ್ನಂಗಿತ್ತು. ಬಟ್ ನಿನ್ನೆ ಎಲ್ಲೋ ಸಿಕ್ಕಿದ್ದಾರೆ, ಅವ್ರನ್ನ ಹಿಡಿದು ಕೇಳಿದರೆ ಅವ್ರು ಹೇಳ್ತಾರೆ, ಇವಾಗ ನಾನು ಅಲ್ಲಿದ್ದಾಗ ನನಗೆ ಅರ್ಥ ಆಗಲಿಲ್ಲ, ಅವ್ರು ಏನು ಹೇಳಿದ್ದಾರೆ ಅಂತ ನನಗೆ ಅರ್ಥ ಆಗಲಿಲ್ಲ. ಆ ಸಮಯದಲ್ಲಿ 2-3 ಸಾರಿ ವಿಡಿಯೋ ಕ್ಲಿಪ್ ನೋಡಿದಾಗ ಅರ್ಥ ಆಗಿದೆ. ಆದರೆ ಅದನ್ನು ಅವ್ರ ಹತ್ರನೇ ಕೇಳಿ, ನಾನೇನು ಹೇಳಲಿಕ್ಕಾಗಲ್ಲ. ಬಟ್ ಅದನ್ನು ನಾನು ಸಮರ್ಥನೆ ಮಾಡ್ಕೊಳ್ಳಲ್ಲ. ಕನ್ನಡ ಅಂತ ಬಂದಾಗ ಕನ್ನಡದ ಬಗ್ಗೆ ನಾನೇ ಒಂದು ಸುಮಾರು ಇದರಲ್ಲಿ ಮುಂದೆ ನಿಂತ್ಕೊಂಡು ಇದು ಮಾಡಿದ್ದೀನಿ. ನನಗೆಲ್ಲ ಭಾಷೆನೂ ಇಷ್ಟ, ಆದರೆ ನನ್ನ ಮದರ್ ಟಂಗ್ ಅಂತ ಬಂದಾಗ ನನಗೆ ಕನ್ನಡನೇ ಅಂತ ಹೇಳ್ತಾರೆ. ಅಲ್ಲ, ನಮ್ಗೆ ಇದೆಲ್ಲ ಬೇಕಿಲ್ಲ. ನೀವು ಕಮಲ್ ಹಾಸನ್ ಹೇಳಿದಾರಲ್ಲ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ, ಅದು ಸರಿನಾ ತಪ್ಪ ಅಷ್ಟು ಹೇಳಿಬಿಡಿ. ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂದರೆ ಏನು ಅರ್ಥ? ಅದು ಸರಿನಾ ತಪ್ಪ ಅಷ್ಟು ಹೇಳಿಬಿಟ್ರೆ ಮುಗಿದೋಗುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರನ್ನೇ ಹೋಗಿ ಕೇಳ್ಕೊಳ್ಳಿ ಹಾಗೆ ಹೀಗೆ ಅಂದ್ರೆ ಏನು ಅರ್ಥ? ಅದು ಅರ್ಥ ಆಗ್ತಿಲ್ಲ ನನಗೆ. ಇಷ್ಟೊಂದು ಯಾಕೆ ಡಿಪ್ಲೊಮೆಟಿಕ್ ಆಗಿದ್ದಾರೆ ಶಿವರಾಜ್ ಕುಮಾರ್ ಅವರು ಕನ್ನಡದ ವಿಷಯದಲ್ಲಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಚಿತ್ರರಂಗ ಕೂಡ ಅಷ್ಟೇ, ಆ ಫಿಲಮ್ ಚೇಂಬರ್ ಅಧ್ಯಕ್ಷನೂ ಕೂಡ ಅಷ್ಟೇ, ಅವರು ಮನವೊಲಿಸ್ತೀನಿ ಅಂತ ಹೇಳ್ತಾರೆ. ಯಾರಿಗೆ? ಕಮಲ್ ಹಾಸನ್ಗೆ. ನರಸಿಂಹಲು ಮೂಲ ನಾನು ಹೇಳ್ತಾ ಇಲ್ವಾ, ಕರ್ನಾಟಕದಲ್ಲಿರುವಂಥ ಸುಮಾರು ಜನಗಳ ಒಂದು ಮೂಲ ಎಲ್ಲಿ ಅಂತ ಹುಡುಕಬೇಕಾಗೈತೆ. ಅದು ಚಿತ್ರರಂಗದಲ್ಲಿರೋದಾದ್ರಾಗಿರ್ಬೋದು, ಈ ಹೊರಗಡೆ ಇರೋದಾದ್ರಾಗಿರ್ಬೋದು. ಯಾಕಂದರೆ ಏನಾದರೂ ಸ್ಟ್ಯಾಂಡ್ ತೊಗೊಳ್ಳಿಕ್ಕೆ ತಿಣುಕಾಡ್ತಾರೆ. ಒಂದು ಸ್ಟ್ಯಾಂಡ್ ತೊಗೊಳ್ಳೋಕ್ಕಾಗಲ್ಲ ಕನ್ನಡ ಪರ ಖಡಕ್ಕಾಗಿ. ಕೆಲವು ಜನ ನಟರುಗಳಿದ್ದಾರೆ, ಅಥವಾ ಕೆಲವು ಜನಗಳಿದ್ದಾರೆ ಹೊರಗಡೆಗೆ. ವಶಿಷ್ಠ ಸಿಂಹ ಹೇಳಿದ್ರು, ರಚಿತಾ ರಾಮ್ ಹೇಳಿದ್ರು, ಸುಮಾರು ಜನ ಈ ಥರದ್ದೆಲ್ಲ ಕೆಲವರೆಲ್ಲ ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ಯಾರು ಖಂಡಿತವಾಗ್ಲೂ ಅವರು ಸಿನಿಮಾಗಳಿಗೆ ನಾವು ಬ್ಯಾನ್ ಮಾಡ್ತೀವಿ, ಅವ್ರು ಹೇಳಿರೋ ತಪ್ಪು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಇನ್ಕ್ಲೂಡಿಂಗ್ ಶಿವರಾಜ್ ಕುಮಾರ್ ಎದುರುಗಡೆ ಕೂತ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಿಮಗೆ 2-3 ಸಾರಿ ವಿಡಿಯೋ ನೋಡಿದಾಗಾದರೂ ಅರ್ಥ ಆಗಿದೆಯಲ್ಲಪ್ಪ, ಅಟ್ಲೀಸ್ಟ್ ಹೇಳಬೇಕಲ್ಲ ಸರಿನಾ ಅಥವಾ ತಪ್ಪ. ಇಲ್ಲ ಅವ್ರು ಹೇಳಿರೋ ಸರಿ ಇರ್ಬೋದು,
ಇಲ್ಲ ತಪ್ಪು ಇದಾದರೂ ಹೇಳ್ಬೇಕಲ್ಲ. ಅವ್ರು ಏನೋ ದೊಡ್ಡ ವ್ಯಕ್ತಿ ಆದ್ರಾಗಿರ್ಬೋದು, ನೀವು ಅವ್ರ ಅಭಿಮಾನಿ ಆದ್ರಾಗಿರ್ಬೋದು, ಏನೇ ಆಗಿರ್ಬೋದು. ಯಾಕೆ ಹೇಳೋಕ್ಕಾಗಲ್ವಾ? ಅಷ್ಟು ನಿಮ್ಮ ಹತ್ರ ಇದೇ ಇಲ್ವಾ, ತಾಕತ್ತಿಲ್ವಾ ಹೇಳೋಕ್ಕೆ? ಆ್ಯಂಡ್ ಇದನ್ನೆಲ್ಲ ನೋಡಿ ನಾವು ವಿಡಿಯೋ ಮಾಡಿದ ಮೇಲೆ ಅವ್ರ ಅಭಿಮಾನಿಗಳು ಕೆಲವರೆಲ್ಲನೂ ವಿಡಿಯೋ ಮಾಡಿ ಹೇಳ್ತವ್ರೆ, ಶಿವರಾಜ್ ಕುಮಾರ್ಗೆ ಪ್ರಶ್ನೆ ಮಾಡೋರು ಬೆಳೆದ್ಬಿಟ್ಟಿದ್ದೀರಾ ನೀವು, ಹಾಗೆ ಹೀಗೆ. ಯಾಕ್ರಿ ಪ್ರಶ್ನೆ ಮಾಡಬಾರ್ದು? ಕನ್ನಡನ ತೊಗೊಂಡೋಗ್ಬಿಟ್ಟು ತಮಿಳವ್ರ ಕಾಲಡಿಗೆ ಒತ್ತೆ ಇಟ್ಟರೆ ಇನ್ನೇನು ಮಾಡೋಕ್ಕಾಗತ್ತೆ? ಎದುರುಗಡೆ ಕೂತ್ಕೊಂಡಿದ್ದಾರೆ, ಹೋಗ್ಬಿಟ್ಟು ಫಂಕ್ಷನಲ್ಲಿ ಹೋಗಿ தமிழிலிருந்து பிறந்ததுதான் உங்கள் பாஷை, ஆனால் நீங்களும் அதில் உட்படுவீர்கள். ಅವನು ಅಂದಾಗ ಅವ್ನ ಬಾಯಿಗೆ ಬೀಗ ಹಾಕೋಕ್ಕಾಗಲಿಲ್ವಾ? ಅಟ್ಲೀಸ್ಟ್ ಇವಾಗಲೂ ಇನ್ನೂ ಎಡಗೋಡ ಮೇಲೆ ದೀಪ ಇಡ್ತಾವ್ರೆ. ಫಸ್ಟಿಗೆ ನೋಡಿದ್ರೆ ನನಗೆ ಅಂದರೆ ಅದು ಏನು ಸರಿ ಅಂತಲೇ ಹೇಳಲಿಲ್ಲ. ನಾವು ಅವ್ರನ್ನ ನೋಡಿ ಬೆಳೆದವರು, ನಾನು ಅವ್ರ ಅಭಿಮಾನಿ, ದೊಡ್ಡ ಅಭಿಮಾನಿ. ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅಂತ 100% ಇದನ್ನು ಕೊಡ್ತಾರೆ ಅನ್ನೋ ಭಾವನೆ ನನಗಿದೆ. ಯಾಕಂದ್ರೆ ನಾವು ಸಮಾರಂಭಕ್ಕೆ ಹೋಗಿದ್ದು, ನಮ್ಮನ್ನು ನಾವು ಗೌರವದಿಂದ ಕರೆದಾಗ ಹೋಗಿದ್ದೀವಿ. ಅದು ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದರಿಂದ ಕಮಲಾಸನ್ ಬಗ್ಗೆ ನಾವೇನು ದೊಡ್ಡ ಮಾತಾಡಬೇಕಾಗಿಲ್ಲ. ಖಂಡಿತ ಅವ್ರಿಗೆ ಗೊತ್ತಿರುತ್ತೆ. ಅದೆಲ್ಲ ದೊಡ್ಡ ವಿಚಾರನೇ ಅಲ್ಲ. ಇಷ್ಟು ಚಿಕ್ಕ ವಿಚಾರನ ಯಾಕೆ ದೊಡ್ಡದು ಮಾಡ್ತಿದ್ದೀರಾ? ನೀವೇನು ಮಾಡಿದ್ರೆ ಕನ್ನಡಕ್ಕೆ ಅಂತಲೇ ಪ್ರಶ್ನೆಗಳು ಬಂತು ಹೊರತು ಸೊ ಕಮಲಾಸನ್ ಬಗ್ಗೆ ಒಂದೂ ಬರಲಿಲ್ಲ. ಒಂದೇನು ಗೊತ್ತಾ, ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೊಗಳಿದ್ರೆ ಯಾರಾದರೂ ಅವ್ರು ಏನೇ ಹೇಳಿದ್ರು ಕೂಡ ಸುಮ್ಮನಿರ್ತಾರಂತ ಅನಿಸುತ್ತೆ ನನಗೆ. ಯಾಕೋ ಎಲ್ಲರೂ ಕೂಡ ಅಭಿಮಾನ ಇದೆ. ಬೇರೆ ರಾಜ್ಯದವರಿಗಿಂತ ಕರ್ನಾಟಕದಲ್ಲಿರೋವಂಥವ್ರಿಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ. ಪುನೀತ್ ರಾಜ್ಕುಮಾರ್ ಕಂಡ್ರೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ, ನಿಮ್ಮ ಬಗ್ಗೆ ಕಂಡ್ರೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ. ಬಟ್ ಈ ವಿಚಾರದಲ್ಲಿ ನೀವು ಖಂಡಿತವಾಗ್ಲೂ ತಪ್ಪು ಮಾಡ್ತಾ ಇದ್ದೀರಾ. ಅವ್ರ ಅಭಿಮಾನಿಗಳಾಗಿರ್ಬೋದು ಸುಮಾರು ಜನ ವಿಡಿಯೋ ಮಾಡ್ತಿದ್ದಾರೆ. ಸೊ ಅವ್ರ ವಿರುದ್ಧವಾಗಿ ವಿಡಿಯೋ ಮಾಡೋರಿಗೆ ಹೆದರಿಕೆಗಳನ್ನ ಹಾಕ್ತಿದ್ದಾರೆ. ನೀವು ಕೇಳಿಸ್ಕೊಂಬಿಡಿ, ಎಲ್ಲಿ ಬೇಕಾದ್ರೆ ನಿಂತು ಹೇಳ್ತೀನಿ. ಬೇಕಾದರೆ ಶಿವರಾಜ್ ಕುಮಾರ್ ಈ ವಿಷಯದಲ್ಲಿ ಮಾಡ್ತಿರೋವಂಥದ್ದು ತುಂಬ ದೊಡ್ಡ ತಪ್ಪು. ಓಕೆ, ಅವ್ರು ತಮಿಳವ್ರ ಪರ ಹೋಗಿ ನಿಂತ್ಕೊಳ್ಳೋದಲ್ಲ ಅಥವಾ ಡಿಪ್ಲೊಮೆಟಿಕ್ ಆಗಿ ಮಾಡೋದಲ್ಲ. ನಾನು ಕಮಲ್ ಹಾಸನ್ ಅವ್ರದ್ದು ವಿಡಿಯೋ ಕೆಳಗಡೆ ನೋಡ್ತಾ ಇದ್ದೆ, ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಗೊತ್ತಾ ಕಮಲ್ ಹಾಸನ್ಗೆ? ತಮಿಳುನಾಡಿಂದ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ. ಕನ್ನಡಕ್ಕೆ ಅಂತ ಬಂದಾಗ ಯಾರೂ ಸಪೋರ್ಟ್ ಮಾಡಲ್ಲ ಕರ್ನಾಟಕದವ್ರಿಗೆ, ಇನ್ಕ್ಲೂಡಿಂಗ್ ಶಿವರಾಜ್ ಕುಮಾರ್ಗೆ. ಏನೋ ಕ್ವಶನ್ ಮಾಡಿದ್ರೆ ಅವ್ನಿಗೆ ನಿಮಗೇನಯ್ಯ ಗೊತ್ತು ಶಿವರಾಜ್ ಕುಮಾರ್ ಸಾಧನೆ ಏನು ಅಂತ ಗೊತ್ತಾ? ಹಾಗೆ ಏನು ಸಿನಿಮಾಗಳು ಮಾಡಿದ ತಕ್ಷಣ ಏನು ಸಾಧನೆ ಆಗ್ಬಿಡ್ತಾ? ಹಾಗಿದ್ರೆ ಕೆಲವು ಕನ್ನಡದ ಪರ ಒಂದು ಹೋರಾಟಗಳಲ್ಲಿ ಬಂದಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ವಿಚಾರದಲ್ಲಿ, ಅದು ಕರ್ನಾಟಕದಲ್ಲಾಗಿರೋವಂಥ ವಿಚಾರದಲ್ಲಿ ಬಂದ್ರಿ. ಇವಾಗ ತಮಿಳ್ನಾಡು ಜೊತೆಗೆ ಇದು ಮಾಡಬೇಕು ಅಂತಂದಾಗ ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಅವ್ನು ನಿಮ್ಮ ಕಣ್ಣೆದ್ರೆ ಹೇಳಿ ಹೋಗಿದ್ದಾನೆ ಅಂತಂದರೆ ಪ್ರಶ್ನೆ ಮಾಡ್ಬೇಕು ನೀವು. ಹಂಗೆ ನೋಡೋಕೋದ್ರೆ ಯಾಕೆ ಮಾಡಲ್ಲ ನೀವು? ಅರ್ಥನೇ ಆಗೋದಿಲ್ಲ ನನಗೆ. ಆಮೇಲೆ ರಮ್ಯಾ ಅವ್ರು ಹೇಳ್ತಾರೆ ಬ್ಯಾನ್ ಮಾಡೋವಂಥದ್ದು ತುಂಬ ದೊಡ್ಡದಲ್ವಾ ಅಂತ, ಟೂ ಮಚ್ ಅಲ್ವಾ ಅಂತೆ. ಅದೇ ಹೇಳ್ತಾ ಇಲ್ವಾ, ಇವರು ತಮಿಳು ತೆಲುಗು ಅಲ್ಲಿ ಇಲ್ಲಿ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಸ್ವಲ್ಪ ಕ್ಲೋಸ್ ಇರೋವಂಥ ಫ್ರೆಂಡ್ಸ್ಗಳು ಇವರು ಎಲ್ಲ ಇದ್ದಾರೆ. ಶಿವರಾಜ್ ಕುಮಾರ್ ಅಷ್ಟೇ, ಅವರೆಲ್ಲೋ ಅಲ್ಲೇ ಚೆನ್ನೈನಲ್ಲೆಲ್ಲ ಕಾಲೇಜು ಸ್ಕೂಲ್ ಏನೋ ಓದಿದ್ರಂತೆ. ಸೊ ಅದಕ್ಕೋಸ್ಕರನೇ ಇವರಿಗೆ ತಮಿಳವ್ರ ವಿರುದ್ಧ ಅಥವಾ ತಮಿಳು ಏನು ಹೇಳಿದ್ದಾರೆ ಕಮಲ್ ಹಾಸನ್ ಅದು ವಿರುದ್ಧ ಮಾತಾಡಲಿಕ್ಕೆ ನಾಲಿಗೆ ತಡವರಿಸ್ತಾ ಐತೆ. ಅದಕ್ಕೆ ಹೇಳುವಂಥದ್ದು, ಎರಡು ದೋಣಿ ಮೇಲೆ ಕಾಲಿಡಬಾರ್ದು ಅಂತ. ಕರ್ನಾಟಕದಲ್ಲಿ ಇದ್ದೀರಾ ಅಂತಂದಾಗ ಒಂದು ಸ್ಟ್ಯಾಂಡ್ ತೊಗೊಳ್ಳೋವಂಥ ಕೆಪಾಸಿಟಿ ತಾಕತ್ತಿರಬೇಕು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು, ನಾನು ಒಂದು ಪೋಸ್ಟ್ ನೋಡ್ತಾ ಇದ್ದೆ, 2-3 ದಿವಸದಿಂದ ನೋಡ್ತಾ ಇದ್ದೀನಿ. ಟ್ರಿಗರ್ ಮಾಡ್ತಿದ್ದಾರೆ. ಅದು ವಿಕ್ಟ್ರಿ ಸಿನಿಮಾ ಚಿತ್ರಮಂದಿರ. ಸೊ ಅದು ಎಲ್ಲೋ ಇದೆ, ಮೇ ಬಿ ಅದ್ರದ್ದು ಕರೆಕ್ಟಾಗಿ ಲೊಕೇಶನ್ ಗೊತ್ತಿಲ್ಲ ನನಗೆ. ಅವರು ರೀಸೆಂಟಾಗಿ ಒಂದು 2-3 ಪೋಸ್ಟ್ ಹಾಕಿದ್ರು. ಅಂದರೆ ಈ ಬ್ಯಾನು ಅದು ಇದ್ರ ಬಗ್ಗೆ ಎಲ್ಲ ಏನು ನಡೀತಾ ಇದೆ ಚರ್ಚೆ, ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಕೆಲವೊಂದು ಪೋಸ್ಟ್ಗಳನ್ನ ಹಾಕ್ತಾ ಇದ್ರು. ನಾನು ನೋಡ್ತಾ ಇದ್ದೆ. ಸೊ ಅದೇನದು ಹೇಳ್ತೀನಿ ಕೇಳಿ ನಿಮಗೆ ಇಲ್ಲಿ. ಸೊ ಒಂದೇ ಹೃದಯ, ಒಂದೇ ಕನಸು, ಒಂದೇ ಭಾವನೆ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಹಾಕ್ತಾವ್ರೆ. ತಮಿಳಲ್ಲಿ ಏನಕ್ಕಪ್ಪ ಹಾಕ್ತೀಯಾ? ಇದು ಕರ್ನಾಟಕ ಮಂದಿರ ತಾನೇ, ತಮಿಳಲ್ಲಿ ಏನಕ್ಕೆ ಹಾಕ್ತಿದ್ಯಾ ನೀನು? ಹೀಗೆ ಹಾಕ್ತಾ ಇದ್ದಾನೆ. ಒಂದು 3 ದಿವಸದಿಂದ ಹಾಕ್ತಾನೆ. ಕಾಂಟ್ರವರ್ಸಿ ನಡೀತಾ ಇದ್ರು ಕೂಡ ಒಂದೇ ಹೃದಯ, ಒಂದೇ ಕನಸು, ಒಂದೇ ಭಾವನೆ ಅಂತ ಪೋಸ್ಟ್ಗಳ ಮೇಲೆ ಪೋಸ್ಟರ್ ಹಾಕ್ತಾವನೆ. ಯಾವಾಗ ನಾರಾಯಣಗೌಡರು ಸೊ ಅಲ್ಲೇನು ಬೆಂಕಿ ಹಚ್ತೀವಿ ಅಂತಂದಾಗ ಸೊ ಇವಾಗ ಇನ್ನೊಂದು ಪೋಸ್ಟ್ ಹಾಕವನೆ. ಅದೇನೋ ಅಂತ ಹೇಳ್ತೀನಿ ಕೇಳಿ. ಸೂಚನೆ: ಕಮಲ್ ಹಾಸನ್ ರವರ ಥಗ್ ಲೈಫ್ ತಮಿಳು ಚಿತ್ರವು ಬಿಡುಗಡೆಯಾದರಷ್ಟೇ ವಿಕ್ಟರಿ ಸಿನಿಮಾದಲ್ಲಿ ಅದರ ಪ್ರದರ್ಶನ. ಇಷ್ಟು ದಿನ ನಿನಗೆ ಗೊತ್ತಾಗಿಲ್ವಪ್ಪ? ಯಾವಾಗ ಬೆಂಕಿ ಹಚ್ತೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲ ಫುಲ್ ಸೈಲೆಂಟ್ ಆಗೋಗ್ಬಿಟ್ರಾ? ನಿಮಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲಾಗಿದ್ರೆ, ಆಲ್ರೆಡಿ ಸಿನಿಮಾನ ಬ್ಯಾನ್ ಮಾಡಬೇಕು, ಸಿನಿಮಾ ಚಿತ್ರರಂಗದಲ್ಲಿ ನಡೆಯೋಕ್ಕೆ ಬಿಡಬಾರ್ದು ಅಂತೆಲ್ಲ ನಡೀತಾ ಇದ್ರೂ ಕೂಡ ಸೊ ಒಂದೇ ಹೃದಯ, ಒಂದೇ ಕನಸು, ಒಂದೇ ಭಾವನೆ. ಏನು ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳು. ಇಂಥ ನಾಟಕಗಳು ಕರ್ನಾಟಕದಲ್ಲಿ ಸ್ವಲ್ಪ ನಿಲ್ಲಿಸಿ. ಯಾವನಿಗೆ ಕರ್ನಾಟಕದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ತೊಲಗಿ. ಈ ಡಿಪ್ಲೊಮ್ಯಾಟಿಕ್ ಆಗಿರೋವಂಥ ಆನ್ಸರ್ಗಳು ಬೇಕಿಲ್ಲ. ಇಷ್ಟೊಂದು ಅಯ್ಯೋ ದೇವ್ರ ಹಂಗಂತೂ ಅರ್ಥ ಆಗ್ತಿಲ್ಲಪ್ಪ. ಅವ್ನು ಏನು ರೀ ಮಾಡಿದ್ದಾನೆ ಅವನು? ತಮಿಳವ್ರು ನಮ್ಮ ಕಮಲ್ ಹಾಸನ್ ಏನು ಮಾಡಿದ್ದಾನೆ? ಕನ್ನಡಕ್ಕೆ ಏನು ಕೊರಡಿಗೆ ಹೊಡಿಗೆ ಇದೆ ಅವನಿಗೆ. ಅವನು 2-3 ಸಾರಿ ಕೇಳಿದ್ರು ಕೂಡ ಅವ್ನು ಸಾರಿ ಕೇಳಲ್ಲ. ಬ್ಯಾನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತಾನೆ ಅವನು. ಎಂಥ ತಿಕ್ಕಾಕಾಂಚಲ್ಲಿ ಇರಬೇಡ. ಆಮೇಲೆ ಅವನನ್ನು ವಹಿಸ್ಕೊಂಡೇ ನಮ್ಮ ಕರ್ನಾಟಕದಲ್ಲಿ ಕ್ವಶನ್ ಮಾಡ್ತಾರೆ. ಕಮಲ್ ಹಾಸನ್ ಸಾಧನೆ ಏನು ಗೊತ್ತಾ? ಏನು ಮಾಡಿದ್ದಾನೆ ರೀ ಅವನು? ಏನು ಮಾಡಿದ್ದಾನೆ ಅವನು? ಅವ್ನು ಹೊಟ್ಟೆಪಾಡಿಗೋಸ್ಕರ ಸಿನಿಮಾಗಳು ಮಾಡ್ಕೊಂಡಿದ್ದಾನೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡಿದ್ದಾನೆ ಅವನು?
ಅವ್ನು ತಮಿಳು ಸಿನಿಮಾಗಳು ಮಾಡ್ಕೊಂಡಿದ್ದಾನೆ, ಕನ್ನಡಕ್ಕಂತ ಏನು ಮಾಡಿದ್ದಾನೆ ಅವನು? ಕರ್ನಾಟಕದಲ್ಲಿ ಇನ್ನೂ ಅವನಿಗೆ ಅವಕಾಶ ಕೊಟ್ಟಿರ್ಬೇಕು ಸ್ಟಾರ್ಟಿಂಗಲ್ಲಿ ಸಿನಿಮಾಗಳನ್ನು ಅವನಿಗೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಸಿನಿಮಾಗಳನ್ನ ಮಾಡಿ ಕಲಿತು ಬೇರೆ ಕಡೆಗೆ ಹೋಗಿ ಉದ್ಧಾರ ಆಗಿದ್ದವ್ರು ಸುಮಾರು ಜನ ಇವರೇ. ಇವಾಗ ಬರೋಕ್ಕೆ ಹೇಳಿ ನೋಡೋಣ ಅವ್ರಿಗೆ. ಇವು ಶಿವರಾಜ್ ಕುಮಾರ್ ಮೊನ್ನೆ ಉಪೇಂದ್ರ ನೋಡ್ತಾ ಇದ್ದೆ, ಯಾವುದೋ ತೆಲುಗು ಸಿನಿಮಾ ಅವ್ರದ್ದು ಚಿಕ್ಕಪ್ಪನ ಮಗಂದ ತಮ್ಮನ ಮಗಂದಂತ ಅನ್ಸುತ್ತೆ, ಒಂದು ಸಿನಿಮಾ ಪ್ರಮೋಟ್ ಮಾಡ್ತಾಯಿದ್ರು ತೆಲುಗಲ್ಲಿ. ತೆಲುಗಲ್ಲೇ ಮಾತಾಡ್ತಾರೆ ಅವರು. ನಮ್ಮ ಕರ್ನಾಟಕದಿಂದ ಯಾರ್ಯಾರು ಹೋಗ್ತಾರೆ ಎಲ್ಲ ಹೀರೋಗಳು ಅಷ್ಟೇ ಅವ್ರವ್ರ ಭಾಷೆನಲ್ಲೇ ಮಾತಾಡ್ತಾರೆ, ಆಯಾ ಭಾಷೆನಲ್ಲೇ ಮಾತಾಡಲಿ, ತೊಂದರೆ ಇಲ್ಲ. ಅವ್ರು ಹೆಂಗೆ ಬಂದು ಮಾತಾಡ್ತಾರೆ ನಮ್ಮಲ್ಲಿ? ಯಾಕೆ ಮಾತಾಡಲ್ಲ? ನಾವು ಡಿಮ್ಯಾಂಡ್ ಮಾಡಲ್ಲ. ಬೆಂಗಳೂರು ಅಂದ ತಕ್ಷಣ ಎಲ್ಲ ಭಾಷೆಗಳನ್ನು ಮಾತಾಡ್ತಾರೆ, ಬೆಂಗಳೂರು ಜನ ಅಂತ ಅದೊಂದು ಪದ್ಧತಿ ಆಗ್ಬಿಟ್ಟೈತೆ. ನನಗೆ ಬರಲ್ಲ ಗುರು, ನಾನು ಕನ್ನಡ ಅಷ್ಟೇ. ಹಿಂಗೆ ನಿಂತ್ಕೊಂಡ್ರೇ ಬೇರೆಯವ್ರು ಕಲಿಯೋದಿಲ್ಲ ಅಂದರೆ ಯಾವನ್ನೂ ಕಲಿಯಲ್ಲ. ರೆಸ್ಪೆಕ್ಟ್ ಕೊಟ್ಟು ತೊಗೊಬೇಕು. ಅದೆಲ್ಲ ಬಿಟ್ಬಿಟ್ಟು ನಮ್ಮದೇ ಸುಪೀರಿಯರ್. ಈ ತಮಿಳರಿಗೊಂದು ಐತೆ ಇವಾಗ, ಅದೇನು ದ್ರಾವಿಡ ದೇಶ ಅಥವಾ ಸೌತ್ ಇಂಡಿಯಾ ಅಂತ ಏನು ನಡೀತಾ ಇದೆ, ಅದರಲ್ಲಿ ಈ ತಮಿಳವ್ರದ್ದು ಅವ್ರದ್ದೊಂದು ಸುಪೀರಿಯರ್ ಒಂದು ಇದು ಇದೆ, ನಾವೇ ಸುಪೀರಿಯರು, ನಮ್ದು ಆದಮೇಲೆ ಇಲ್ಲಿ ಮಿಕ್ಕಿರೋರೆಲ್ಲರೂ ಅಂತ. ಇನ್ ಕೇಸ್ ನಾಳೆ ಏನಾದರೂ ದಕ್ಷಿಣ ಭಾರತ ಏನೋ ಸಪ್ರೇಟ್ ದೇಶ ಆಯಿತು ಅಂತ ಅಂದ್ಕೊಂಡ್ರು ಕೂಡ ಇವ್ರು ತಮಿಳವರೇ ಆಳೋವಂಥದ್ದು ನಮ್ಮನ್ನೆಲ್ಲನೂ. ಆ ಒಂದು ಸುಪೀರಿಯಾರಿಟಿ ಇವ್ರಿಗೆ ಐತೆ, ಅದನ್ನು ನಾವು ತಡಿಬೇಕು. ಇಲ್ಲ ಅಂತಂದರೆ ಆಗಲ್ಲ. ಇವತ್ತು ಬಂದುಬಿಟ್ಟು ಹಂಗೆ ಹೇಳಿದ್ದಾರೆ ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತ. ಇನ್ನು ಮುಂದೆ ಇನ್ನೊಂದು ಏನಾದರೂ ಹೇಳ್ತಾರೆ. ಆಮೇಲೆ ಅವನಿಗೆ ರಾಜಕೀಯ ವಿಚಾರಕ್ಕೋಸ್ಕರ ಅಲ್ಲಿ ಏನೋ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇಂಥ ಡ್ರಾಮಾಗಳನ್ನ ಮಾಡ್ತಿದ್ದಾನೆ ಅಷ್ಟೇ ಅವ್ನು, ಕಮಲ್ ಹಾಸನು. ಅದನ್ನು ಅರ್ಥ ಮಾಡ್ಕೊಬೇಕಾಗಿದ್ದು ನಮ್ಮ ಜನಗಳು. ಅದೆಲ್ಲ ಬಿಟ್ಬಿಟ್ಟು ಅವನಿಗೆ ಸಪೋರ್ಟ್ ಮಾಡೋದಲ್ಲ. ಅವನೇನು ಕಿತ್ತು ಗುಡ್ಡೆ ಹಾಕಿಲ್ಲ ಇಲ್ಲಿ ಬಂದ್ಗೇಸಿಂದ. ಇಲ್ಲಿ ಬೆಂಗಳೂರಲ್ಲಿರೋ ನನ್ನ ಮಕ್ಕಳಿಗೆ ತಿಕ್ಕವ್ರಿ ಅವ್ರಿಗೇನಾದರೂ ಅಂದರೆ. ಈ ಬೇರೆ ಕಡೆ ತುಂಬ ಚೆನ್ನಾಗಿದ್ದಾರೆ, ಉತ್ತರ ಕರ್ನಾಟಕ ಸೈಡು ಈ ಕಡೆಗೆಲ್ಲ ಕರೆಕ್ಟಾಗಿದ್ದಾರೆ. ಇಲ್ಲಿರೋ ನನ್ನ ಮಕ್ಕಳಿಗೆ ಬೇರೆ ಭಾಷೆದೊಂದು ತೆವಲು ಜಾಸ್ತಿ ಇವ್ರಿಗೆ, ಇಲ್ಲಿರೋರಿಗೆ. ಅದನ್ನು ಸ್ವಲ್ಪ ತಿದ್ಕೊಬೇಕು ಇವರೆಲ್ಲನೂ. ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ಆಮೇಲೆ ಶಿವರಾಜ್ ಕುಮಾರ್ ಅವ್ರು ಎರಡರಲ್ಲೊಂದು ಹೇಳಲೇಬೇಕು. ಆಮೇಲೆ ಚಿತ್ರರಂಗದಿಂದ ಬೇರೆ ಸ್ಟಾರ್ಗಳು ಕೂಡ ಇದಕ್ಕೆ ಏನಾದರೂ ಒಂದು ಹೇಳಿಕೆ ಕೊಡಬೇಕು ಅಂತ ನನಗೆ ಅನಿಸುತ್ತೆ. ಬಟ್ ಅವ್ರು ಏನಕ್ಕೆ ಸುಮ್ಮನಿದ್ದಾರೆ ಅಂತಂದರೆ ಇದರಲ್ಲಿ ನಾವು ಇನ್ವಾಲ್ವ್ ಇಲ್ಲ ಅನ್ನೋದಕ್ಕೋಸ್ಕರ ಸುಮ್ಮನಿದ್ದಾರೆ. ಇಲ್ಲೇ ಇರೋವಂಥದ್ದು ಏನಂತಾರಲ್ಲ, ದಾರಿಗೋಮ ಯಾರನ್ನೋ ಮನೆ ಒಳಗೆ ಕರ್ಕೊಂಡಂಗೆ ಆಗಿತ್ತು ಅಂತ ಹೇಳ್ಬಿಟ್ಟು ಸುಮ್ಮನಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಇನ್ನೂ ನಿರೀಕ್ಷೆ ಮಾಡ್ತಾಯಿದ್ದೀವಿ ಶಿವರಾಜ್ ಕುಮಾರ್ ಅವ್ರ ಕಡೆಯಿಂದ ಒಂದು ಖಂಡಿತವಾಗಿರುವಂಥ ಒಂದು ಉತ್ತರ ಬರುತ್ತೆ ಅಂತ. ನನ್ನ ಪ್ರಕಾರ ಅವ್ರು ಉತ್ತರ ಕೊಡಲ್ಲ. ಸೊ ಅವ್ರು ಏನೂ ಹೇಳ್ತಾನೆ ಇಲ್ಲ, ಸರಿನೋ ಅಂತ ಹೇಳ್ತಾ ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ. ಅರ್ಥ ಆದರೂ ಹೇಳ್ತಾ ಇಲ್ಲ ಇವಾಗ ಅವರು. ಇಂಥ ಒಂದು ಸಂಕಟಕ್ಕೆ ಸಿಗಾಕೊಂಡಿದ್ದಾರೆ ಅಂತಂದರೆ ಅಯ್ಯೋ ಶಿವನೇ ಉದ್ಧಾರ. ಬಾಯ್.